ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಅಲಿಮೇಲದಲ್ಲಿ ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಮಾಜದ ಒಂದು ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಆ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನಾನು ಬಂದಿದ್ದು ಮತ್ತು ನಮ್ಮೆಲ್ಲ ನಾಯಕರು ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನೆ ಮಾಡುವಂಥ ಅವಕಾಶ ಸಿಕ್ತು. ನಿನ್ನೆ ರಾತ್ರಿ ಬಿಜಾಪುರಕ್ಕೆ ಬಂದಿದ್ದೆ. ಬೆಳಗ್ಗೆ ನಾವು ಅಪ್ಪು ಪಟ್ಟಣಶೆಟ್ಟು ಮತ್ತು ರಮೇಶ್ ಗೂಸ್ನೂರವರು ಮತ್ತು ಇನ್ನಿತರ ಪ್ರಮುಖರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೊಂಟಿದ್ದೇವೆ. ಮತ್ತು ಇವತ್ತಿನ ಒಂದು ರಾಜ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲ ಕಡೆ ಒಂದು ಬರದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಇಲ್ಲಿನೂ ನಾನು ಮಾಹಿತಿ ಕೇಳಿದೆ, ಇಲ್ಲಿ ಪ್ರಮುಖವಾಗಿ ಕಬ್ಬು ಮತ್ತು ತೊಗರಿ ಮತ್ತು ಹತ್ತಿ ಇವೆಲ್ಲ ಬೆಳೆಯುವಂಥದ್ದು ಮತ್ತು ಬರಗಾಲದ ಮಳೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಆ ಪೀಕ್ ಬರದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇಡೀ ರಾಜ್ಯದಲ್ಲಿ ಸಹಿತ ಅದೇ ವಾತಾವರಣ ಇದೆ. ಕೆಲವು ಕಡೆ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಆಗಿರ್ಬೋದು, ಆದರೆ ಡೆಫಿಸಿಟ್ ಆದಂಥ ಒಂದು ಮಳೆ ಇರೋದ್ರಿಂದ ಪ್ರತಿ ವರ್ಷ ಅವರೇಜ್ ಎಷ್ಟು ಮಳೆ ಆಗಬೇಕು ಅದು ಮಳೆ ಆಗದೇ ಇದ್ದುದರಿಂದ ಇವತ್ತು ರೈತರು ಭಾಳಷ್ಟು ತೊಂದರೆಯಲ್ಲಿ ಇದ್ದದ್ದು ನಾವು ನೋಡ್ತಾ ಇದ್ದೇವೆ. ಒಂದು ರಾಜ್ಯ ಸರ್ಕಾರ ಈ ರೀತಿ ಬರ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ಪ್ರತಿಯೊಂದು ಡಿಸ್ಟಿಕ್ನಲ್ಲಿ ಒಂದು ಟೀಮ್ ಕಳಿಸಿ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳಿರ್ಬೋದು ಅಥವಾ ಬೇರೆ ಮಂತ್ರಿಗಳನ್ನು ಕಳಿಸಿ ಇಮಿಡಿಯೇಟ್ಲಿ ಬರ ಪರಿಹಾರದ ಕಾಮಗಾರಿ ಕೈಗೊಳ್ಳುವಂಥದ್ದು ಮತ್ತು ಆ ತಾಲೂಕುಗಳನ್ನು ಎಲ್ಲಿ ಸಿವಿಯರ್ ಆದಂಥ ಬರಗಾಲಿದೆ ಅದನ್ನು ಬರಗಾಲ ಪೀಡಿತ ಅಂತ ಹೇಳಿ ಡಿಕ್ಲೇರ್ ಮಾಡುವಂಥದ್ದು ಅವಶ್ಯಕತೆ ಇರುವಂಥದ್ದು. ಆಮೇಲೆ ಇಮಿಡಿಯೇಟ್ಲಿ ತಕ್ಷಣವೇ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟು, ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಪತ್ರ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ, ನೆರವಿಗೆ ಬನ್ನಿ ಅಂತೇಳಿ. ಆದರೆ ಎಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ವಿತ್ ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಎಲ್ಲೇ ಒಂದು ಕಡೆ ಹಿಂದೇಟು ಆಗ್ತಾಯಿದೆ, ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಹಿಂದೇಟು ಆಗ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಮತ್ತು ಬಹುಶಃ ಡಿ ಕೆ ಶಿವಕುಮಾರ್ ಹೊಸದಾಗಿ ಮಂತ್ರಿ ಆದಮೇಲೆ ಈಗ ಒಂದು ಇನ್ಸ್ಟಾಲ್ಮೆಂಟು ಮಂತ್ರಿ ಸ್ಥಾನ ಕೊಟ್ಟರು. ಆದರೆ ಎರಡನೇ ಇನ್ಸ್ಟಾಲ್ಮೆಂಟ್ ಏನು ಮಂತ್ರಿ ಪಟ್ಟಿ ಮಾಡಬೇಕಾಗಿತ್ತು, ಎಕ್ಸ್ಪಾನ್ಷನ್ ಮಾಡಬೇಕಾಗಿತ್ತು, ಅದೆಲ್ಲೇ ಬಹುಶಃ ಅವ್ರದ್ದು ಹೈಕಮಾಂಡು ಹಗ್ಗ ಜಗ್ಗಾಟದಲ್ಲಿ ಅದು ಫೈನಲ್ ಆಗಲಿ ಇಲ್ಲಿವರೆಗೆ ಎಳ್ಕೊಂಡು ಬಂತು. ಇಷ್ಟರೊಳಗಾಗಿ ಅದು ಎಕ್ಸ್ಪಾನ್ಷನ್ ಆಗಿ ಸರ್ಕಾರ ಒಂದು ಫೀಲ್ಡಿಗೆ ಇಳಿದು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದೇನು ಹೊಸ ಸರ್ಕಾರ ಅಲ್ಲ, ಇದ್ದಂಥ ಹಳೆಯ ಸರ್ಕಾರ, ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ, ಇದ್ದಂಥ ವ್ಯವಸ್ಥೆನೇ ಮುಂದುವರೆದಿದೆ. ಹೀಗಾಗಿ ಇದಕ್ಕೆ ಹೊಸ ಸರ್ಕಾರ ಇವ್ರಿಗೆ ಸಮಯ ಕೊಡಬೇಕು ಮತ್ತೊಂದು ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ಒಂದು ಆಡಳಿತ ವ್ಯವಸ್ಥೆ ಇದೆ. ಆ ಹಿನ್ನೆಲೆ ಇಟ್ಕೊಂಡು ನಾವು ವಿಚಾರ ಮಾಡಿದಾಗ ಎಲ್ಲೇ ಡಿ ಕೆ ಶಿವಕುಮಾರ್ ಈ ಬರಗಾಲ ಪೀಡಿತವಾದಂಥ ವ್ಯವಸ್ಥೆ ಏನಿದೆ ಇದಕ್ಕೊಂದು ಬರಗಾಲದ ಕಾಮಗಾರಿ ಕೈಗೊಳ್ಳುವಂಥದ್ದು, ಅದಕ್ಕೆ ಪರಿಹಾರ ಕೊಡುವಂಥದ್ದು, ರೈತರಿಗೆ ನೆರವಿಗೆ ಬರುವಂಥದ್ದು ಎಲ್ಲೇ ಒಂದು ಕಡೆ ಹಿಂದೇಟು ಆಗಿದೆ ಅನ್ನುವಂಥದ್ದು ನಾನು ಹೇಳಿ ಸಂದರ್ಭ ಹೇಳ್ತೀನಿ. ಈ ಅಧಿಕಾರದ ಹಂಚಿಕೆ ಮತ್ತು ಆಲ್ಮೋಸ್ಟ್ ಕಾಂಗ್ರೆಸ್ಸಿನ ಶಾಸಕರು, ನಾನು ದಿಲ್ಲಿ ಪಾರ್ಲಿಮೆಂಟಲ್ಲಿ ಹೋಗ್ತಾ ನೋಡ್ತೀನಿ, ಆಲ್ಮೋಸ್ಟ್ ನಾವು ಫ್ಲೈಟ್ ಹೋಗುವಾಗ ಅಥವಾ ಅಲ್ಲಿ ಕರ್ನಾಟಕ ಹೋಗಿ ನೋಡಿದರೆ ಆಲ್ಮೋಸ್ಟ್ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಅಲ್ಲೇ ಠಿಕಾಣಿ ಹೊಡಿದ್ದಾರೆ ಮಂತ್ರಿ ಸಲುವಾಗಿ ಲಾಬಿ ಮಾಡಲಿಕ್ಕೆ. ಅವ್ರಿಗೆ ಫೀಲ್ಡಿಗೆ ಹೋಗಿ ರೈತರ ಕುಂದು ಕೊರತೆಗಳನ್ನು ಕೇಳುವಂಥ ಕೆಲಸ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ. ಎಲ್ಲರೂ ಅಲ್ಲಿ ಠಿಕಾಣಿ ಹೂಡುವಂಥದ್ದು. ಮತ್ತು ಯಾವಾಗ ಡಿ ಕೆ ಅವರೆಲ್ಲ ಹೋಗ್ತಾರೆ ಅವರು ಕೂಡ ಅವರು ಹೋಗೋದು ಬರೋದು. ಇದರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಈ ರೈತರ ಸಮಸ್ಯೆಯನ್ನು ಇವತ್ತು ಯಾರೂ ಅದನ್ನು ನೋಡುವಂಥ ಪರಿಸ್ಥಿತಿ ಉಳಿದೇ ಇಲ್ಲ. ಮತ್ತು ರಾಜ್ಯ ಸರ್ಕಾರ ಸಹಿತ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ರೈತರಿಗೆ ನೆರವಿಗೆ ಬರಬೇಕಾದ್ರೆ ಇಮಿಡಿಯೇಟ್ಲಿ ಬೆಳೆ ಪರಿಹಾರ ಆಗಲಿ, ಮತ್ತೊಂದು ಪರಿಹಾರ ದರ ಕೊಡುವಂಥದ್ದಾಗಲಿ, ಇದೆಲ್ಲ ಪ್ರೊಸೆಸ್ಸು ಇಮಿಡಿಯೇಟ್ಲಿ ಚಾಲೂ ಆಗಬೇಕಾಗಿದೆ. ಆದರೆ ಎಲ್ಲೇ ಒಂದು ಕಡೆ ಸರ್ಕಾರಕ್ಕೆ ಹಣನೇ ಇಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ನಾವೇನು ಅಪೋಸ್ ಮಾಡಿಲ್ಲ, ಆದರೆ ಗ್ಯಾರಂಟಿ ಯೋಜನೆ ಮುಖಾಂತರ ಪ್ರತಿ ವರ್ಷ ಸುಮಾರು 50,000 ಕೋಟಿಗಿಂತ ಹೆಚ್ಚು ಹಣ ಅದಕ್ಕಾಗಿ ವಿನಿಯೋಗ ಆಗ್ತಾಯಿದೆ. ಹೀಗಾಗಿ ಡೇ ಟು ಡೇ ಅಭಿವೃದ್ಧಿ ಕೆಲಸ ಏನಾಗಬೇಕಾಗಿತ್ತು ರಾಜ್ಯದಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿದ್ದಾವೆ. ಹೊಸ ರೈಲ್ವೆ ಲೈನ್ ಕೊಟ್ಟಿದ್ದಾರೆ, ರೈಲ್ವೆ ಲೈನಿಗೆ ಮಂಜೂರು ಮಾಡಿದ್ದಾರೆ, ಹಲವಾರು ನ್ಯಾಷನಲ್ ಹೈವೇ ಕೆಲಸ ನಡೀತಾ ಇದೆ. ಮತ್ತು ಅದರಲ್ಲಿ ಹೊಸದಾಗಿ ರೈಲ್ವೆ ಲೈನ್ ಮಂಜೂರಾದಂಥ ಸಂದರ್ಭದಲ್ಲಿ ಅದಕ್ಕೆ ಭೂ ಸ್ವಾಧೀನ ಮಾಡಿಸಿ ಲ್ಯಾಂಡು ಕಬ್ಜಾ ಕೊಡುವಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟ್, ಅದು ರಾಜ್ಯ ಸರ್ಕಾರ ಜವಾಬ್ದಾರಿ. ಆದರೆ ಇವತ್ತು ಎಷ್ಟೋ ಕಡೆ ಹೊಸ ರೈಲ್ವೆ ಲೈನದ್ದು ನಾವು ನೋಡ್ತಾ ಇದ್ದೇವೆ, ಭೂ ಸ್ವಾಧೀನದ್ದೆಲ್ಲ ಪ್ರೊಸೆಸ್ ಆಗಿದೆ, ಆದರೆ ಅದಕ್ಕೆ ಪರಿಹಾರದನ್ನು ಕೊಡಲಾರಂಥ ಪರಿಸ್ಥಿತಿ, ಯಾಕಂದ್ರೆ ಹಣ ಇಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈ ಬೆಳಗಾವಿ, ಕಿತ್ತೂರು, ಧಾರವಾಡ ಹೊಸ ರೈಲ್ವೆ ಲೈನ್ 1500 ಎಕರೆ ಜಮೀನ ಭೂ ಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಷನ್ ಆಗಿದೆ. ಅದಕ್ಕೆ ಸುಮಾರು 400ರಿಂದ 500 ಕೋಟಿ ಹಣ ಬೇಕು. ಆದರೆ ಇಲ್ಲಿವರೆಗೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿದ್ದು ಬರೀ 50 ಕೋಟಿ. ನಮ್ಮನೆ ದಿಲ್ಲಿಯಲ್ಲಿ ಮೀಟಿಂಗಲ್ಲಿ ಕ್ವಶನ್ ಮಾಡಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅಲ್ಲಿ ನೀವು ಹಣನ ಬಿಡುಗಡೆ ಆಗೋದಿಲ್ಲ, ಕೇಂದ್ರ ಸರ್ಕಾರ ಒತ್ತಡ ತರುವಂಥದ್ದು ಮತ್ತೊಂದು ಏನೈತಿ, ನೀವೊಂದು 1700 ಎಕರೆದೊಳಗೆ ನೀವು ಅಟ್ಲೀಸ್ಟ್ 50% ಲ್ಯಾಂಡ್ ಅಕ್ವಿಷನ್ ಮಾಡಿ ರೈಲ್ವೆ ಕೊಟ್ಟರೆ ಕೆಲಸ ಚಾಲು ಆಗ್ತದೆ.
ಹೀಗಾಗಿ ಇಡೀ ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ಎಲ್ಲ ಯೋಜನೆಗಳು ನೆನೆಗುದಿ ಬಿದ್ದಾವೆ. ಈಗ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದಕ್ಕೆ 3ನೇ ಹಂತದ್ದು 3ನೇ ಸ್ಟೇಜದ್ದು ಕೆಲಸ ನಾವು ಚಾಲೂ ಮಾಡಬೇಕು. ಅದಕ್ಕಾಗಿ ಇವತ್ತು ಸಾವಿರಾರು ಎಕರೆ ಜಮೀನನ್ನ ಅಕ್ವೈರ್ ಮಾಡಬೇಕಾಗ ಭೂ ಸ್ವಾಧೀನ. ಬಹುಶಃ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಆ ಭೂ ಸ್ವಾಧೀನ ಮಾಡಲಿಕ್ಕೆ 80,000 ಕೋಟಿ ಹಣ ಬೇಕು. ನೀವು ಪ್ರತಿ ವರ್ಷ 10,000 ಕೋಟಿ ಕೊಡ್ತೀರಂದ್ರೆ ಇಲ್ಲ, ಕೊಡಲಿಲ್ಲ. ಬರೀ 2,000 3,000 ಹಣ ಕೊಟ್ಟರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಯಾವಾಗ ಮುಗಿಬೇಕು? ಹೀಗಾಗಿ ಏನೇನೋ ಸಭೆ ಹೇಳ್ಕೊತ ಹೇಳಿಬಿಟ್ರು ಅವ್ರು, ನಾವು 1 ಎಕರೆಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ವಿ. ಬಟ್ ಎಲ್ಲಿಯಾದರೂ ಒಂದು ಪೈಸಾ ಹಣ ರಿಲೀಸ್ ಆತನೋ ಇಲ್ಲ. ಹಿಂಗೆ ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ನಾವು ಎಷ್ಟು ನಮ್ಮ ಶೇರನ್ನು ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಲಾರ್ದಂಥ ಪರಿಸ್ಥಿತಿ ಇದೆ. ಆಲ್ಮಟ್ಟಿ ಎತ್ತರ ಮಾಡ್ಬೇಕಾಗಿತ್ತು, ಅಣೆಕಟ್ಟು ಎತ್ತರ ಮಾಡಲಿಕ್ಕೆ ಭೂ ಸ್ವಾಧೀನ ಮಾಡ್ಕೋಬೇಕು, ಅದನ್ನು ನೀವು ಮಾಡಲಿಕ್ಕೆ ಆಗ್ತಿಲ್ಲ. ಹೀಗಾಗಿ ಎಲ್ಲ ಇಡೀ ಒಂದು ರಾಜ್ಯದಲ್ಲಿ ವ್ಯವಸ್ಥೆ ಇದು ಎಲ್ಲ ನೆನಗುದಿ ಬಿದ್ದಿದೆ, ತಟಸ್ಥ ಆಗಿದೆ. ಹೀಗಾಗಿ ಸರ್ಕಾರ ಸುಮ್ಮನೆ ಡಿ.ಕೆ. ಶಿವಕುಮಾರ್ ಅಲ್ಲಿ ಓಡಾಡೋದು ಇಲ್ಲಿ ಓಡಾಡೋದು ಕೆಲಸ ಮಾಡೋದು ಬಿಟ್ಟರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ. ಜನ ಪರಿತಪಿಸ್ತಾ ಇದ್ದಾರೆ, ಯಾವಾಗ ಈ ಸರ್ಕಾರ ಹೋಗ್ತದಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇದಕ್ಕೆ ಮೂಲವಾಗಿ ಕಾಂಗ್ರೆಸ್ಸಿನ ಈ ನೀತಿ ಮತ್ತು ಬೆಳಗಿನ ಸಾಯಂಕಾಲ ಕೇಂದ್ರ ಸರ್ಕಾರ ಬೈಯುವಂಥದ್ದು ಮತ್ತೊಂದು. ಆದರೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಡೀ ಒಂದು ದೇಶದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಗೌರವ ಸ್ಥಾನ ಸಿಕ್ಕಿದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಇಡೀ ಒಂದು ದೇಶದ ರಕ್ಷಣೆ ಮಾಡುವಂಥದ್ದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಹೀಗಾಗಿ ಭಾರತ ದೇಶಕ್ಕೆ ಇಡೀ ಜಗತ್ತಿನಲ್ಲಿ ಒಂದು ಗೌರವದ ಸ್ಥಾನ ಇವತ್ತು ಸಿಕ್ಕಿದರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರ ನಾಯಕತ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.